ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ PGCET ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ PG ಕೋರ್ಸ್ ಮಾಡೋವಂಥವ್ರು, ಅಂದರೆ ಈಗ ರೀಸೆಂಟಾಗಿ ನಿಮ್ಮ ಒಂದು PGCET ಕೌನ್ಸಿಲಿಂಗ್ ಏನು ಕಂಪ್ಲೀಟ್ ಆಯಿತು 2024ದು, ಇಂತಹ ಸ್ಟೂಡೆಂಟ್ಸ್ ನನಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ, ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀನಿ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ. ಅಂಡ್ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತ ಅಂದ್ರೆ, ಈಗ ಲಾಸ್ಟ್ ಇಯರ್ ಅಂದರೆ 23-24 ಅಕಾಡೆಮಿಕ್ ಇಯರ್, 22-23 ಅಕಾಡೆಮಿಕ್ ಇಯರ್ PGCET ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರು, ಅವ್ರಿಗೆ ಸ್ಟೇಟಸ್ ಅಲ್ಲಿ ಏನು ತೋರಿಸಿಲ್ಲ. ಅಂಡ್ ಹಾಗೇನು PGCET ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ ಅಲ್ವಾ, ಈ ವರ್ಷ ನಮಗೆ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ. ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಹೆಚ್ಚಿನ ಸಪೋರ್ಟ್ ಅನ್ನ ಮಾಡಿ. ನೋಡಿ, ಮೊದಲಿಗೆ PGCET ಸ್ಟೂಡೆಂಟ್ಸ್ 24-25 ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್, ಈಗ ನಿಮ್ಮ ಒಂದು ಕೌನ್ಸಿಲಿಂಗ್ ಏನು ಕಂಪ್ಲೀಟ್ ಆಯಿತು PGCET ಕೌನ್ಸಿಲಿಂಗ್, ನೀವು MBA ಕೋರ್ಸಿಗೆ ಹೋಗಿರ್ಬೋದು, MCA ಕೋರ್ಸ್ಗೆ ಹೋಗಿರ್ಬೋದು, ಅಥವಾ MTech ಕೋರ್ಸಿಗೆ ಹೋಗಿರ್ಬೋದು. ಕೋರ್ಸಿಗೆ ಹೋಗಿದ್ದ ಆದ್ಮೇಲೆ ಈಗಾಗಲೇ ನೀವು ಕಾಲೇಜಸ್ಗೆ ಹೋಗ್ತಿದ್ದೀರಾ. ಇಲ್ಲಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದ್ರೆ ಇತ್ತು, SSP ಸ್ಕಾಲರ್ಶಿಪ್ ಅನ್ನ ನಾವು ಅಪ್ಲೈ ಮಾಡಬೇಕು, ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಗೆ ಆಗೇನಾಯ್ತು, ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಯ್ತಾ ಬಂತು. ಮತ್ತೆ ಈಗ ಸ್ಟೂಡೆಂಟ್ಸ್ ಅಲ್ಲಿ ಏನು ಡೌಟ್ ಸ್ಟಾರ್ಟ್ ಆಯಿತು, ನಮ್ಮ ಹತ್ರ US ನಂಬರ್ ಏನು ಪ್ರೊವೈಡ್ ಮಾಡಿಲ್ಲ ಅಲ್ವಾ, ವಿತೌಟ್ US ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ರು. ಅದಕ್ಕೆ ನಾನು ಹೇಳಿದ್ದೆ, ನಿಮ್ಗೆ ಅಲ್ಲಿ ವಿತೌಟ್ US ಆಪ್ಷನ್ ಕಾಣುತ್ತೆ. ಜಸ್ಟ್ ನಿಮ್ಮ ಒಂದು PGCET ಕೌನ್ಸಿಲಿಂಗ್ ನಂಬರ್ ಏನು ಕೊಟ್ಟಿರ್ತಾರೆ, PGCET ಕೌನ್ಸಿಲಿಂಗ್ ನಂಬರ್ ಅನ್ನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಬರುತ್ತೆ. ಅಂದ್ರೆ ನಿಮಗೆ PGCET ಯಾವ ಕೋರ್ಸ್ ಸಿಕ್ಕಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು PGCET ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವರ ಒಂದು ಪ್ರೀವಿಯಸ್ ಇಯರ್ ಡಿಗ್ರಿ ಮಾರ್ಕ್ಸ್ ಆದ್ರೆ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಿಲ್ಲ. ಅಂದ್ರೆ ಈಗ ಅವರ ಒಂದು PGCET ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಅವರ ಒಂದು PG ಕೋರ್ಸ್ ಡೀಟೇಲ್ಸ್ ಬರ್ತಿದೆ, ಬಟ್ ನಿಮ್ಮ ಒಂದು ಡಿಗ್ರಿ ಕೋರ್ಸ್ ಏನು ಡೀಟೇಲ್ಸ್ ಬರ್ತಿಲ್ಲ. ಅಂದ್ರೆ ನೀವು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ರಿ, ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿತ್ತು ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಆದ್ರೆ ಬರಬೇಕಿತ್ತು. ಸೊ ಆಟೋಮೆಟಿಕ್ ಆಗಿ ಬರ್ತಿಲ್ಲ. ನೀವು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿದ್ರ ಅಂತ ಅಂದ್ರೆ ಅದು ಮುಂದೆ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಅಂದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿದ್ರು ಅಲ್ಲಿ ನಿಮ್ಗೆ ಒಂದು ಫೈನಲ್ ಸ್ಟೆಪ್ ಅಲ್ಲಿ ಆದ್ರೆ ಆಗ್ತಿಲ್ಲ. ಸೊ ನೀವೇನ್ ಮಾಡಬೇಕು ಏನು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದೀರಾ. ನೋಡಿ, ಇದು ನಿಮ್ಮೊಬ್ಬರಿಗೆ ಆಗಿರುವಂತಹ ಪ್ರಾಬ್ಲಮ್ ಅಲ್ಲ. PGCET ಮೂಲಕ ಹೋಗಿರುವಂತಹ ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದಾರೆ, ಇಂತಹ ಸ್ಟೂಡೆಂಟ್ಸ್ಗೆ ಆ ಒಂದು ಸ್ಟೆಪ್ ಅಲ್ಲಿ ಡಿಗ್ರಿ ಮಾರ್ಕ್ಸ್ ಆದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿಲ್ಲ. ಯಾಕಂತ ಅಂದ್ರೆ ಇದು ಒಂದು ಸರ್ವರ್ ಪ್ರಾಬ್ಲಮ್ ಆಗಿರುವಂತದ್ದು. ಓಕೆನಾ, ಈಗ ಯಾವಾಗ ಒಂದು SSP ಡಿಪಾರ್ಟ್ಮೆಂಟ್ಸ್ಗೆ ಕಾಲ್ ಮಾಡಿ ಕೇಳಿದ್ರು ಸಹ ಇದಾಗಿರುವಂತದ್ದು ಸರ್ವರ್ ಪ್ರಾಬ್ಲಮ್. ಒಂದು 3 to 4 ಡೇಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 3 ಡೇಸ್ ಇಂದ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಸೊ ನೀವೇನ್ ಮಾಡಬೇಕು, ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಆದ್ರೆ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಿಲ್ಲ ಅಲ್ವಾ, ಸುಮ್ಮನೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಸುಮ್ಮನೆ ನೀವು ಹೋಗಿ ಅಪ್ಲೈ ಮಾಡೋದಕ್ಕೆ ಫೈನಲ್ ಸಬ್ಮಿಟ್ ಅನ್ನ ಕೊಡೋದಕ್ಕೆ ಹೋಗಬೇಡಿ. ನೋಡಿ, ಒನ್ಸ್ ಫೈನಲ್ ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಎಡಿಟ್ ಮಾಡೋ ಆಪ್ಷನ್ ಬಿಟ್ರೆ ಬಿಡ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಮತ್ತೆ ವಿತ್ಡ್ರಾ ಮಾಡ್ಕೋಬೇಕು ಅಂತಂದ್ರೆ SSP ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಒಂದು 3 to 4 ಡೇಸ್ ವೆಯ್ಟ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಅಲ್ಲಿ ನಿಮಗೆ ಡಿಗ್ರಿ ಮಾರ್ಕ್ಸ್ ಎಲ್ಲಾನು ಸಹ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ನೀವು ಫೇಸ್ ಮಾಡುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಓಕೆನಾ, ಅಂಡ್ ನೀವು ಕೇಳಬಹುದು, ಸರ್ ಆಗಿದ್ರೆ ಲೇಟ್ ಆಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ತಾರಲ್ವಾ. ಈಗ ಪ್ರೀವಿಯಸ್ ಇಯರ್ಸ್ ನಾವು ಅಬ್ಸರ್ವ್ ಮಾಡೋದಾದ್ರೆ 23-24 ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ 22-23 ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಇಲ್ಲಿ ಸ್ಟೂಡೆಂಟ್ಸ್ಗೆ PG ಕೌನ್ಸಿಲಿಂಗ್ ಇಂದ ಹೋಗಿರುವಂತ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಂದಿಲ್ಲ. ಯಾಕೆ ಅಂತ ನೀವು ಕೇಳಬಹುದು. ಓಕೆನಾ, ನೋಡಿ, ಯಾಕೆ ಅಂತಂದ್ರೆ ಸಿಂಪಲ್ ರೀಸನ್ ಅಷ್ಟೇ. ಕಳೆದ 2 ವರ್ಷಗಳ ಹಿಂದೆ ಏನಾಗಿತ್ತು ಅಂತ ಅಂದ್ರೆ PG ಕೌನ್ಸಿಲಿಂಗ್ ಮುಗಿಯೋಷ್ಟು ಒಳಗಡೆ ಲಾಸ್ಟ್ ಡೇಟ್ಸ್ ಆದ್ರೆ ಕಂಪ್ಲೀಟ್ ಆಗಿತ್ತು. ಲಾಸ್ಟ್ ಡೇಟ್ಸ್ ಕಂಪ್ಲೀಟ್ ಆದ್ರೂ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಂಡ್ರು. ಯಾವುದಕ್ಕೆ ರಿಸೀವ್ ಮಾಡ್ಕೊಂಡ್ರು ಅಂತ ಅಂದ್ರೆ ಕೇವಲ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಏನಾದ್ರು ಎಲಿಜಿಬಲ್ ಇದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನ ಕೊಟ್ಟರು. ಯಾವುದೇ ತರದ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದ್ರೆ ಕೊಡ್ಲಿಲ್ಲ. ಓಕೆನಾ, ಆ ಒಂದು ಕಾರಣದಿಂದ ಲಾಸ್ಟ್ ಡೇಟ್ ಕ್ಲೋಸ್ ಆದ್ಮೇಲೆ ಯಾರೆಲ್ಲ PG ಕೌನ್ಸಿಲಿಂಗ್ ಮೂಲಕ ಹೋದಂತ ಸ್ಟೂಡೆಂಟ್ಸ್, PG ಕೋರ್ಸ್ ಮಾಡೋಂಥ ಸ್ಟೂಡೆಂಟ್ಸ್ ಕಳೆದ 2 ವರ್ಷಗಳಿಂದ ಅಪ್ಲೈ ಮಾಡಿದ್ರು. ಇಂತಹ ಸ್ಟೂಡೆಂಟ್ಸ್ಗೆ ಏನಾಗಿತ್ತು, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ರಿಸೀವ್ ಆಗಿತ್ತು, ಬಟ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಆಗಲಿ ಅಥವಾ ಯಾವುದೇ ತರದ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಮೆನ್ಷನ್ ಆಗಿರ್ಲಿಲ್ಲ. ಒಂದು ಯಾಕಂತ ಅಂದ್ರೆ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ, ನಾವು ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡ್ಕೋತೀವಿ. ಇನ್ ಕೇಸ್ ನೀವು ಒಂದು ಈ ಫೀ ರಿಇಂಬರ್ಸ್ಮೆಂಟ್ ಬಿಟ್ಟು ಬೇರೆ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ರೆ ಆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ಅದೇ ಆ ರೀತಿ ಆದ್ರೆ ಆಗಿಲ್ಲ. ಓಕೆನಾ, ಈ ವರ್ಷ ಚೇಂಜಸ್ ಆದ್ರೆ ಆಗಿದಾವೆ. ಅದನ್ನು ಸಹ ನಿಮಗೆ ಲೈವ್ ಪ್ರೂಫ್ ಅಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, SSP ಸ್ಕಾಲರ್ಶಿಪ್ ಬಂದು ಇಲ್ಲಿ ನೀವು ಲಾಸ್ಟ್ ಡೇಟ್ಸ್ ಅಬ್ಸರ್ವ್ ಮಾಡೋದಾದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. SSP ವೆಬ್ಸೈಟ್ ಅಲ್ಲೇ ಅಫಿಷಿಯಲ್ ಆಗಿ ನಿಮಗೆ ಲಾಸ್ಟ್ ಡೇಟ್ ಅನ್ನ
ಎಕ್ಸ್ಟೆಂಡ್ ಆದ್ರೆ ಮಾಡಿದಾರ. ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಿದಾರೆ? ಇದೇ ತಿಂಗಳು 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದಾರೆ. ಪ್ರೊಫೆಷನಲ್ ಕೋರ್ಸಸ್ ಅಂಡ್ ಹಾಗೇನು PG ಕೋರ್ಸಸ್. ಓಕೆನಾ? PG ಕೋರ್ಸಸ್ ಅಂತಂದ್ರೆ ನೀವೆಲ್ಲಾನು ಬರ್ತೀರಾ. MBA, MCA, MTech ನೀವು PGCT ಕೌನ್ಸಿಲಿಂಗ್ ಮೂಲಕ ಹೋಗಿರ್ಬೋದು. ಇಲ್ಲ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆದ್ರೂ ನಿಮ್ಗೂ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಈಗ ಯಾರೆಲ್ಲ ನೀವು ಅಪ್ಲೈ ಮಾಡಿರ್ತೀರಾ, ನೀವು ಯಾವ ಸ್ಕಾಲರ್ಶಿಪ್ ಎಲಿಜಿಬಲ್ ಇರ್ತೀರಾ ಅನ್ನೋದನ್ನ ಹೇಳ್ತೀನಿ ನೋಡಿ. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ಫೀ ರಿಇಂಬರ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಏನ್ ಅಮೌಂಟ್ ಬರುತ್ತೆ ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಇರುತ್ತಲ್ವಾ, ನಾನು ಕಟ್ಟಿರೋ ಫೀಸಲ್ಲಿ ಒಂದಿಷ್ಟು ದುಡ್ಡು ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಕಾಲರ್ಶಿಪ್ಗೆ ನೀವು ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಕರಿತೀವಿ. ಅಂದ್ರೆ ಶುಲ್ಕ ಮರುಪಾವತಿ ಅಂತ ಹೇಳ್ಬಿಟ್ಟು ಈ ಸ್ಕಾಲರ್ಶಿಪ್ಗೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಬೇರೆ ಯಾವುದೇ ತರಹದ PMSSV ಆಗಲಿ, ಈಗ ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ PMSSV ಸ್ಕಾಲರ್ಶಿಪ್ ಬರ್ತಿದೆ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇರೋದಿಲ್ಲ. ಅಥವಾ ಫುಡ್ ಅಂಡ್ ಅಕಾಮಿಡೇಷನ್ ಆಗಲಿ ಬೇರೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ಲ. ಜಸ್ಟ್ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ. ಓಕೆನಾ? ಸೊ 15ನೇ ತಾರೀಕುವರೆಗೂ ಯಾರೆಲ್ಲ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡ್ತೀರಾ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಈಗ ಲಾಸ್ಟ್ 2 ಇಯರ್ಸ್ ಬಂದಿಲ್ಲ ಅಲ್ವಾ ಅಂತ ನೀವು ಕೇಳೋದಾದ್ರೆ, ಲಾಸ್ಟ್ 2 ಇಯರ್ಸ್ ಯಾಕೆ ಬಂದಿಲ್ಲ ಅಂತಂದ್ರೆ ಲಾಸ್ಟ್ ಡೇಟ್ ಕ್ಲೋಸ್ ಆದ್ಮೇಲೆ ಅಪ್ಲೈ ಮಾಡಿದಾರೆ. ಅಪ್ಲೈ ಮಾಡಿದಾಗ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಯಾಕೆ ಸಬ್ಮಿಟ್ ಆಗಿದೆ ಅಂತ ಅಂದ್ರೆ ಅವರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ಈಗ ನಾವು ಸ್ಕಾಲರ್ಶಿಪ್ ಏನಿದೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡ್ಕೋತಿದೀವಿ, ಬಟ್ ಡಿಪಾರ್ಟ್ಮೆಂಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ನೀವು ಬೇರೆ ಯಾವ್ದಾದ್ರು ರೈತ ವಿದ್ಯಾನಿಧಿ ಅಥವಾ ಬೇರೆ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ರೆ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಮಾತ್ರ ನಿಮಗೆ ರಿಸೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ಏನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾವು ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೋತೀವಿ 15ನೇ ತಾರೀಕುವರೆಗೂ. ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ನಿಮ್ಗೆ ಏನ್ ಬರಬೇಕು ಆ ಒಂದು ಅಮೌಂಟ್ ಬರೋದಕ್ಕೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೇಳ್ತಿದ್ದಾರೆ. ಈಗ 15ನೇ ತಾರೀಕು ಆಗಿದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಅದಕ್ಕೆ ನನ್ನ ಹತ್ರ ಆದ್ರೆ ಆನ್ಸರ್ ಇಲ್ಲ. ಯಾಕಂತ ಅಂದ್ರೆ ಈಗಾಗಲೇ ಎಕ್ಸ್ಟೆಂಡ್ ಮಾಡಿರುವಂತದ್ದು ಒಂದು 3 months 4 months ಇಂದ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಿದ್ದಾರೆ. ಸೊ ಮುಂದೆ ಎಕ್ಸ್ಟೆಂಡ್ ಬಗ್ಗೆ ಯೋಚನೆ ಮಾಡಿದೆ. ನಿಮ್ಮ ಹತ್ರ ಎಲ್ಲ ಇರುವಂತ ಎಲ್ಲ ಡೀಟೇಲ್ಸ್ ಅನ್ನ ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಂಡು ಆದಷ್ಟು ಬೇಗ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. ಈ ವರ್ಷ PG ಕೌನ್ಸಿಲಿಂಗ್ ಮೂಲಕ ಹೋಗಿರುವಂತ ಸ್ಟೂಡೆಂಟ್ಸ್ಗೆ 2024 ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಓಕೆನಾ? ಯಾವ ಅಮೌಂಟ್ ಬರುತ್ತೆ? ಫೀ ಕನ್ಸೆಷನ್, ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನ್ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ನಿಮ್ಗೆ ರಿಸೀವ್ ಆಗುತ್ತೆ. ನೀವು ಲಾಸ್ಟ್ 2 ಇಯರ್ಸ್ ಬಂದಿಲ್ಲ ಅನ್ನೋದನ್ನ ಫಸ್ಟ್ ತಲೆಯಿಂದ ತೆಗೆದುಹಾಕಿ ಈಗ ಹೋಗಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ PGCET ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ರಿಸೀವ್ ಆಗುತ್ತೆ. ಯಾಕಂತ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಒಂದು ಅನೌನ್ಸ್ ಮಾಡಿದ್ರೆ ಲಾಸ್ಟ್ ಡೇಟ್ 15ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಇದ್ದಂತಹ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಫರ್ದರ್ ಇನ್ನೂ ಏನಾದ್ರು ಡೌಟ್ ಇದೆಯಾ, ಇನ್ನೂ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.